ಬೀದರ್ ನಗರದಲ್ಲಿ ಇವತ್ತು ಬಿಜೆಪಿ ಮುಖಂಡರು ಏನು ಇನ್ವಾಲ್ವ್ ಆಗಿ ನಮ್ಮ ಬೀದರ್ ನಗರದ ಶಾಸಕರು ರಹೀಂ ಖಾನ್ ಸಾಹೇಬ್ರು ಒಂದು ನಿಮಿಷ ಸ್ವಲ್ಪ ಒಂದು ಗಂಟೆಲೆ ರಹೀಂ ಖಾನ್ ಸಾಹೇಬ್ರು ಮಾಡ್ಸ್ಯಾರ, ರಹೀಂ ಖಾನ್ ಸಾಹೇಬ್ರು ಹೇಳ್ಯಾರ ಅಂತೆಲ್ಲ ಹೇಳಿ ವಿಷ ಬೀಜುವಂತ ಕೆಲಸ ಮಾಡತ್ತಾರ. ಇವತ್ತು ರಹೀಂ ಖಾನ್ ಸಾಹೇಬ್ರು ಸರ್ವ ಜನಾಂಗದವ್ರಿಗೆ ಒಂದು ತಗೊಂಡ ಹೋಗುವ ನಾಯಕ ಯಾರಾದ್ರೂ ಇದ್ರು ರಹೀಂ ಖಾನ್ ಸಾಹೇಬ್ರ. ಇವತ್ತು ರಹೀಂ ಖಾನ್ ಸಾಹೇಬ್ರು ಈಗಾಗಲೇ ಅವ್ರು ಹೇಳಿದ್ರೆ ಕಠಿಣ ಶಿಕ್ಷೆ ಆಗಬೇಕು, ಯಾರು ತಪ್ಪು ಮಾಡಿರ್ತಾರ ಅವ್ರ ವಿರುದ್ಧ ಆಲ್ರೆಡಿ ಅವ್ರ ಸ್ಟೇಟ್ಮೆಂಟ್ನು ಕೊಟ್ರ, ಆಲ್ರೆಡಿ ಪೊಲೀಸ್ ಇಲಾಖೆಗೆ ತಿಳಿಸಿದಾರೆ. ಯಾರೇ ತಪ್ಪು ಮಾಡಲಿ, ವಿದ್ಯಾರ್ಥಿಗಳು ತಪ್ಪು ಮಾಡಲಿ, ಕಾಲೇಜ್ ಮಂಡಳಿದವ್ರು ತಪ್ಪು ಮಾಡಲಿ, ಅದು ಒಂದು ತನಿಖೆ ಮಾಡಿ ಯಾರು ತಪ್ಪಿಸ್ತಾರ ಅವ್ರನ್ನ ಕ್ರಮ ಕೈಗೊಳ್ರಿ ಅಂತ ಅವ್ರು ಆದೇಶ ಮಾಡಿದ್ದಾರೆ. ಇವರು ರಾಜಕೀಯವಾಗಿ ಇವತ್ತು ರಹೀಂ ಖಾನ್ ಸಾಹೇಬ್ರು ಒಬ್ಬರು ಶಾಸಕರಾಗಬೇಕಂದ್ರೆ ಎಲ್ಲಾ ಸಮಾಜದವರು ಓಟ್ ಹಾಕಿ ಅವ್ರಿಗೆ ಗೆಲ್ಸಂತ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಬೀದರ್ ನಗರದಲ್ಲಿ ಇವತ್ತು ಒಂದು ಶಾಂತಿ ದೂತರ ನಾಡದ, ಇವತ್ತು ವಿಷ ಬೀಜ ಅಂತ ಕೆಲಸ ಮಾಡ್ರಿ, ವಿದ್ಯಾರ್ಥಿಗಳ ಮನಸ್ಸನ್ನು ಕೆಡಿಸ್ಬೇಡ್ರಿ. ಇದೇ ರೀತಿ ನಾವು ಮುಂದಿನ ದಿನದಲ್ಲಿ ನಾವು ಬೀದರಲ್ಲಿ ಎಲ್ಲರೂ ಅಣ್ಣ ತಮ್ಮರಂತ ಬದುಕಂತ ಒಂದು ಸೃಷ್ಟಿ ವಾತಾವರಣ ಆಗಿರಬೇಕು. ಅದೇ ರೀತಿ ನಮ್ಮ ಇವತ್ತು ನಾನು ಯಾಕೆ ಇವತ್ತು NSY ಜಿಲ್ಲಾಧ್ಯಕ್ಷನಾಗಿ ಒಂದು ಮಾತನಾಗಿದ್ದು ಪ್ರತಿಘೋಷಣೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಬೀದರ್ ಜಿಲ್ಲಾ ನಗರದ ಅಧ್ಯಕ್ಷ ಶಶಿ ಹೊಸಳ್ಳಿ ಅವರು ಒಬ್ಬ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಇರ್ಷಾದ್ ಖಾನ್ ಅವರ ಒಬ್ಬ ರಹೀಂ ಖಾನ್ ಸಾಹೇಬ್ರ ಒಬ್ಬ ಸುಪುತ್ರ ಅವರ ಮಗ ಅವ್ರೇನು ಆರೋಪ ಮಾಡತ್ತಾರ. ರಹೀಂ ಖಾನ್ ಸಾಹೇಬ್ರ ಮಗ ಇವತ್ತು ಹೋಗಿ ಹಾಸ್ಪಿಟಲ್ ಹೋಗಿ MLC ಮಾಡಿ ಕೇಸ್ ಮಾಡಿದಾರೆ ಅಂತ ಹೇಳ್ತಾರಲ್ಲ, ಇದು 100% ಸುಳ್ಳು ಸುದ್ದಿ. ಇದು ಅವರು ಇವತ್ತು ರಹೀಂ ಖಾನ್ ಸಾಹೇಬ್ರ ಇರ್ಷಾದ್ ಖಾನ್ ಅವರು ಬೀದರ್ನಲ್ಲಿ ಇವತ್ತು 20 ದಿವಸ ಮುಂಚೆ ಅವರು ಬೀದರ್ಗೆ ಬಂದಿದ್ರು. ಅವರು ಇವತ್ತು 20 ದಿವಸದಿಂದ ಅವ್ರಿಗೊಂದು ಚಾಲೆಂಜ್ ಮಾಡ್ತೀನಿ, ಏನಾದರೂ ಸಾಕ್ಷಿ ಇದ್ರೆ ಬಹಿರಂಗವಾಗಿ ಸಾಕ್ಷಿ तोड़सी बीदर जनते के सुड़ सुद्दी हड़सक होगबेड्री. सर आज बीदर शहर में ABVP के जानिब से एक प्रोटेस्ट किया गया, जो रैली निकाली गई, उसमें जो NSU के जनरल सेक्रेटरी है जो स्टेट के, उनके ऊपर कुछ बातें की गई, यानी कि उनकी वजह से GND में जो लड़ाई हुई वो उनकी वजह से हुई, उन्हीं की टीम वहां पर जाकर लड़ाई लगाई, ऐसा कहा गया है. तो आप क्या कहेंगे? उसमें बीजेपी के लीडर भी मौजूद थे. एल्रिगू नमस्कार. निन्ने ಬೀದರ್ ನಗರದಲ್ಲಿ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏನು ಒಂದು ಶಿಕ್ಷಣ ಸಂಸ್ಥೆಯ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಒಂದು ಇವೆಂಟ್ಸ್ ಕಾರ್ಯಕ್ರಮದಲ್ಲಿ ಏನು ವಿದ್ಯಾರ್ಥಿಗಳ ಮಧ್ಯೆ ಏನು ಘರ್ಷಣೆ ಒಂದು ಆಗಿತ್ತು, ಅದು ನಾನು ಇವತ್ತು ತೀವ್ರವಾಗಿ ಖಂಡಿಸುತ್ತೇನೆ. ಇದು ಈಗಾಗಲೇ ನಾವು ಅದು ಪೊಲೀಸ್ ಹಂತದಲ್ಲಿ ಹಾಗೂ ಇಂಜಿನಿಯರಿಂಗ್ ಕಾಲೇಜಿನ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿದವರು ಕ್ರಮ ಕೈಗೊಳ್ಳುತ್ತಾರೆ. ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಈ ನಮ್ಮ ದೇಶದ ಮುಂದಿನ ನಮ್ಮ ದೇಶ ಕಟ್ಟುವಂತ ಶಕ್ತಿ ಇವತ್ತು ಯುವಕರ ಶಕ್ತಿ ಆಗಿರುತ್ತದೆ. ಇವತ್ತು ನಮ್ಮ ಗುರುನಾನಕ್ ಕಾಲೇಜಿನಲ್ಲಿ ಏನು ವಿದ್ಯಾರ್ಥಿಗಳ ಮಧ್ಯೆ ಒಂದು ಜಾತಿ ಒಂದು ಘರ್ಷಣೆ ಏನು ಅಪವಾದ ಏನು ಮಾಡ್ತಿದ್ದಾರೆ ABVP ದವರು ಆಗಿ ಇವತ್ತೇನು ಬೀದರ್ ನಗರದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಇವತ್ತೇನು ಪ್ರತಿಭಟನೆ ಮಾಡಿರುವ ABVP ಕಾರ್ಯಕರ್ತರನ್ನ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ. ಇವತ್ತು ನಾವು ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಜಗಳ ಆಡುವುದು, ಆಟ ಆಡುವುದು, ನಾವೆಲ್ಲ ವಿದ್ಯಾರ್ಥಿಗಳು ಒಂದು ದಿವಸ ಜಗಳ ಆಡ್ತೀವಿ, ಮತ್ತೆ ಮುಂದಿನ ದಿವಸದಲ್ಲಿ ನಾವೆಲ್ಲ ಸ್ನೇಹಿತರು ಒಗ್ಗಟ್ಟು ಕೂಡಿ ನಾವು ಮತ್ತೆ ಶಿಕ್ಷಣ ಪಡಿತೀವಿ, ಮುಂದಿನ ಉನ್ನತ ಶಿಕ್ಷಣಕ್ಕೆ ನಾವು ಹೋಗ್ತಾ ಇರ್ತೀವಿ. ಶಿಕ್ಷಣ ಸಂಸ್ಥೆಯಲ್ಲಿ ಏನು ಇವತ್ತು ಬೇಜವಾಬ್ದಾರಿತನದಿಂದ ಏನು ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಮಂಡಳಿದವರು ನಡೆದುಕೊಂಡಿದ್ದಾರೆ, ಹಾಗೂ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಅವರು ಯಾರು ತಪ್ಪಿಸ್ತಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಪೊಲೀಸ್ ಇಲಾಖೆಯವರು. ಈಗ ನಮ್ಮ ಬಿಜೆಪಿ ಏನು ನಾಯಕರು ಇದರಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಒಂದು ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ವಿಷ ಬೀಜುವಂತ ಕೆಲಸ ಮಾಡ್ತಿದ್ದಾರೆ. ಇದು ಬೀದರ್ ಜಿಲ್ಲೆ ಇವತ್ತು ಸೂಫಿ ಸಂತರು ಹಾಗೂ ಬಸವಣ್ಣರವರ ನಾಡೋದ, ಇದು ಶಾಂತಿಯ ದೂತರ ನಾಡೋದ. ಇವತ್ತು ನಾನು ದಯವಿಟ್ಟು ಎಲ್ಲರಿಗೂ ಒಂದು ಕಳಕಳಿ ಮನವಿ ಮಾಡಿಕೊಳ್ಳುತ್ತೀನಿ, ನಮ್ಮ ವಿದ್ಯಾರ್ಥಿಗಳು ಏನೇ ಒಂದು ಜಗಳ ಆಗಿರ್ಬೋದು, ನಮ್ಮ ಮುಂದಿನದಲ್ಲಿ ಶಾಲೆ ಕಾಲೇಜ್ ಆಡಳಿತ ಮಂಡಳಿದವರು ಇಬ್ರು ವಿದ್ಯಾರ್ಥಿಗಳು ಯಾರು ಜಗಳ ಆಡಿದಾರೆ ಅವ್ರಿಗೆಲ್ಲ ಕರೆಸಿಬಿಟ್ಟು ಇವತ್ತೇನು ಇಬ್ಬರಿಗೆ ಸಾಮಾನ್ಯತೆಯಾಗಿ ಒಂದು ಕಾಂಪ್ರಮೈಸ್ ಮಾಡುವಂತ ಕೆಲಸ ನಮ್ಮ ಶಿಕ್ಷಣ ಸಂಸ್ಥೆಯವ್ರು ಮಾಡ್ತಾರೆ. ನಮ್ಮ ಗುರುಗಳು ನಮಗೆ ವಿದ್ಯಾರ್ಥಿಗಳಿಗೆ ಒಂದು ದೇವರು ಇದ್ದಂಗೆ ನಮ್ಗೆ ಶಿಕ್ಷಣ ಸಂಸ್ಥೆಯಲ್ಲಿ. ಆ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಏನಾದರೂ ತಪ್ಪು ಹಾಗೂ ಇಬ್ರು ವೈಮನಸ್ಸಿಂದ ಜಗಳಾಡಿದ್ರೆ ನಮಗೆ ಸಿದ್ದು ಹೇಳಿ ಬುದ್ಧಿ ಹೇಳೋಂಥ ನಮ್ಮ ಗುರುಗಳು ಇರ್ತಾರೆ. ಆದರೆ ಇವತ್ತು ಬಿಜೆಪಿ ನಾಯಕರು ABVP ಸಂಘಟನೆ ಅನ್ನಂತ ಸಂಘಟನೆ ಮೂಲಕ ಬಿಜೆಪಿ ನಾಯಕರು ಇವತ್ತು ಒಳಗಡೆ ಇನ್ವಾಲ್ವ್ ಆಗಿ ವಿದ್ಯಾರ್ಥಿಗಳು, ನಾವು ಶಿಕ್ಷಣ ಸಂಸ್ಥೆಯಲ್ಲಿ ಯುವಕರಾಗಿರ್ತೀವಿ, ವಿದ್ಯಾರ್ಥಿಯಾಗಿರ್ತೀವಿ, ನಮ್ಗೇನು ರಾಜಕೀಯ ಅನುಭವ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಆ ವಿದ್ಯಾರ್ಥಿಗಳಿಗೆ ಏನೋ ಒಂದು ಜಾತಿ ನಿಂದನೆ ಅಂತ ಒಂದು ಮನಸ್ಸಲ್ಲಿ ಒಂದು ವಿಷ ಬೀಜ ಅಂತ ಕೆಲಸ ಮಾಡತ್ತಾರೆ ಇವತ್ತು ಬಿಜೆಪಿನ. ಇವತ್ತು ಬೀದರ್ ನಗರದ
ಏನು ನಗರಾಧ್ಯಕ್ಷರು ಹಾಗೂ ಅವರ ಏನು ಬಿಜೆಪಿ ಪದಾಧಿಕಾರಿಗಳು ಇವತ್ತು ಏನು ABVPಯಲ್ಲಿ ಏನು ಪ್ರತಿಭಟನೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಮನಸ್ಸನ್ನು ಜಾತಿ ನಿಂದನೆ ಅಂತ ಹೇಳಿ ಇವತ್ತು ಶಾಹೀನ್ ಕಾಲೇಜ್ ಆಗಿರ್ಬೋದು, ಕರ್ನಾಟಕ ಕಾಲೇಜ್ ಆಗಿರ್ಬೋದು, ಗುರುನಾನಕ್ ಕಾಲೇಜ್ ಆಗಿರ್ಬೋದು, ಇವತ್ತು ಪ್ರತಿಷ್ಠಿತ ನಮ್ಮ ಬೀದರ್ ನಗರದಲ್ಲಿ ಒಬ್ಬ ವಿದ್ಯಾರ್ಥಿಗಳಿಗಾಗಿರುವಂತಹ ಒಂದು ಉನ್ನತ ಶಿಕ್ಷಣಕ್ಕಾಗಿ ಪಡೆಯುವಂತಹ ಇವು ಶಿಕ್ಷಣ ಸಂಸ್ಥೆಗಳಾಗಿವ. ಈ ಶಿಕ್ಷಣ ಸಂಸ್ಥೆ ಜವಾಬ್ದಾರಿ ಆಗಿರ್ತದ. ಅಲ್ಲಿನ ವಿದ್ಯಾರ್ಥಿಗಳು ಯಾವುದೇ ಒಂದು ಜಗಳ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ವಿದ್ಯಾರ್ಥಿಗಳಿಗೆ ಆ ಸಂಬಂಧಪಡಿಸಕ್ಕೆ ಅಲ್ಲಿಂದ ಶಿಕ್ಷಣ ಸಂಸ್ಥೆ ಕ್ರಮ ಕೈಗೊಳ್ತಾರೆ. ಅವ್ರ ಪೋಷಕರಿಗೆ ಒಂದು ನೋಟಿಸ್ ಕೊಡ್ತಾರ, ಪೋಷಕರಿಗೆ ಕರೆದು ಅವ್ರ ಜೊತೆ ಎಲ್ಲ ಮಾತಾಡಿಬಿಟ್ಟು ಎಲ್ಲ ಕಾಂಪ್ರಮೈಸ್ ಮಾಡೋಂಥ ಕೆಲಸ ಮಾಡ್ತಾರ. ಈಗಾಗಲೇ ನಿನ್ನೆ ನಡೆದಂತ ಘಟನೆ ಇವತ್ತು ಏನು ಗುರುನಾನಕ್ ಕಾಲೇಜಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈಗ ಇಬ್ಬರಿಗೆ ಸಂಯುಕ್ತವಾಗಿ ಇವತ್ತು ಏನು ಕ್ರಮ ಕೈಗೊಳ್ಳುತ್ತಾರ. ಇದೇ ರೀತಿಯಲ್ಲಿ ಇವತ್ತು ಬೀದರ್ ನಗರದಲ್ಲಿ ಇವತ್ತು ಬಿಜೆಪಿ ಮುಖಂಡರು ಏನು ಇನ್ವಾಲ್ವ್ ಆಗಿ ನಮ್ಮ ಬೀದರ್ ನಗರದ ಶಾಸಕರು ರಹೀಂ ಖಾನ್ ಸಾಹೇಬ್ರು ಒಂದು ನಿಮಿಷ ಸ್ವಲ್ಪ ಒಂದು ಗಂಟೆಲೆ ರಹೀಂ ಖಾನ್ ಸಾಹೇಬ್ರು ಮಾಡ್ಸ್ಯಾರ, ರಹೀಂ ಖಾನ್ ಸಾಹೇಬ್ರು ಹೇಳ್ಯಾರ ಅಂತೆಲ್ಲ ಹೇಳಿ ವಿಷ ಬೀಜ ಕೆಲಸ ಮಾಡತ್ತಾರ. ಇವತ್ತು ರಹೀಂ ಖಾನ್ ಸಾಹೇಬ್ರು ಸರ್ವ ಜನಾಂಗದಲ್ಲಿ ಇವತ್ತು ತಗೊಂಡ ಹೋಗುವ ನಾಯಕ ಯಾರಾದ್ರೂ ಇದ್ರು ರಹೀಂ ಖಾನ್ ಸಾಹೇಬ್ರ. ಇವತ್ತು ರಹೀಂ ಖಾನ್ ಸಾಹೇಬ್ರು ಈಗಾಗಲೇ ಅವ್ರು ಹೇಳಿದ್ರೆ ಕಠಿಣ ಶಿಕ್ಷೆ ಆಗಬೇಕು, ಯಾರು ತಪ್ಪು ಮಾಡಿರ್ತಾರ ಅವ್ರ ವಿರುದ್ಧ ಆಲ್ರೆಡಿ ಅವ್ರ ಸ್ಟೇಟ್ಮೆಂಟ್ನು ಕೊಟ್ರ, ಆಲ್ರೆಡಿ ಪೊಲೀಸ್ ಇಲಾಖೆಗೆ ತಿಳಿಸಿದಾರೆ. ಯಾರೇ ತಪ್ಪು ಮಾಡಲಿ, ವಿದ್ಯಾರ್ಥಿಗಳು ತಪ್ಪು ಮಾಡಲಿ, ಕಾಲೇಜ್ ಮಂಡಳಿದವ್ರು ತಪ್ಪು ಮಾಡಲಿ, ಅದು ಒಂದು ತನಿಖೆ ಮಾಡಿ ಯಾರು ತಪ್ಪಿಸ್ತಾರ ಅವ್ರನ್ನ ಕ್ರಮ ಕೈಗೊಡ್ರಿ ಅಂತ ಅವ್ರು ಆದೇಶ ಮಾಡಿದ್ದಾರೆ. ಇವರು ರಾಜಕೀಯವಾಗಿ ಇವತ್ತು ರಹೀಂ ಖಾನ್ ಸಾಹೇಬ್ರು ಒಬ್ಬರು ಶಾಸಕರಾಗಬೇಕಂದ್ರೆ ಎಲ್ಲಾ ಸಮಾಜದವರು ಓಟ್ ಹಾಕಿ ಅವ್ರಿಗೆ ಗೆಲ್ಸಂತ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಬೀದರ್ ನಗರದಲ್ಲಿ ಇವತ್ತು ಒಂದು ಶಾಂತಿ ದೂತರ ನಾಡದ, ಇವತ್ತು ವಿಷ ಬೀಜ ಅಂತ ಕೆಲಸ ಮಾಡ್ರಿ, ವಿದ್ಯಾರ್ಥಿಗಳ ಮನಸ್ಸನ್ನು ಕೆಡಿಸ್ಬೇಡ್ರಿ. ಇದೇ ರೀತಿ ನಾವು ಮುಂದಿನ ದಿನದಲ್ಲಿ ನಮ್ಮ ಬೀದರಲ್ಲಿ ಎಲ್ಲರೂ ಅಣ್ಣ ತಮ್ಮರಂತ ಬದುಕಂತ ಒಂದು ಸೃಷ್ಟಿ ವಾತಾವರಣ ಆಗಿರ್ಬೇಕು. ಅದೇ ರೀತಿ ನಮ್ಮ ನಾನು ಯಾಕೆ ಇವತ್ತು NSY ಜಿಲ್ಲಾಧ್ಯಕ್ಷನಾಗಿ ಒಂದು ಮಾತನಾಗಿದ್ದು ಪ್ರತಿಘೋಷಣೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಬೀದರ್ ಜಿಲ್ಲಾ ನಗರದ ಅಧ್ಯಕ್ಷ ಶಶಿ ಹೊಸಳ್ಳಿ ಅವರು ಒಬ್ಬ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಇರ್ಷಾದ್ ಖಾನ್ ಅವರ ಒಬ್ಬ ರಹೀಂ ಖಾನ್ ಸಾಹೇಬ್ರ ಒಬ್ಬ ಸುಪುತ್ರ ಅವರ ಮಗ ಅವರೇನು ಆರೋಪ ಮಾಡತ್ತಾರ. ರಹೀಂ ಖಾನ್ ಸಾಹೇಬ್ರ ಮಗ ಇವತ್ತು ಹೋಗಿ ಹಾಸ್ಪಿಟಲ್ ಹೋಗಿ MLC ಮಾಡಿ ಕೇಸ್ ಮಾಡಿದಾರೆ ಅಂತ ಹೇಳ್ತಾರಲ್ಲ, ಇದು 100% ಸುಳ್ಳು ಸುದ್ದಿ. ಇದು ಅವರು ಇವತ್ತು ರಹೀಂ ಖಾನ್ ಸಾಹೇಬ್ರ ಇರ್ಷಾದ್ ಖಾನ್ ಅವರು ಬೀದರ್ನಲ್ಲಿ ಇವತ್ತು 20 ದಿವಸ ಮುಂಚೆ ಅವರು ಬೀದರ್ಗೆ ಬಂದಿದ್ರು. ಅವರು ಇವತ್ತು 20 ದಿವಸದಿಂದ ಅವ್ರಿಗೊಂದು ಚಾಲೆಂಜ್ ಮಾಡ್ತೀನಿ, ಏನಾದರೂ ಸಾಕ್ಷಿ ಇದ್ರೆ ಬಹಿರಂಗವಾಗಿ ಸಾಕ್ಷಿ ತೋರಿಸಿ ಎಲ್ಲಿಗಾದ್ರು ಬೀದರ್ ಜನತೆಗೆ. ಸುಳ್ಳು ಸುದ್ದಿ ಹರಡ್ಸಕ್ ಹೋಗ್ಬೇಡ್ರಿ. ಇವತ್ತು ನಾನು ವಿದ್ಯಾರ್ಥಿ ನಾಯಕ, ಅವರು ಒಬ್ರು ವಿದ್ಯಾರ್ಥಿ ನಾಯಕರ ಇರ್ಷಾದ್ ಖಾನ್ ಅವರು ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ. NSY ಸಂಘಟನೆ ಒಂದು 1971 ಒಬ್ರು ಇಂದಿರಾ ಗಾಂಧಿ ಅವರು ಮುಂದಿನ ದೇಶದ ಒಬ್ಬ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಒಂದು ಸಂಘಟನೆ ಸ್ಥಾಪಿಸುತ್ತವಾದ ಸಂಘಟನೆ ಅದ. ಇದು NSY ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಮ್ಗೆ ಹೆಮ್ಮೆನಿಂದ ಇರ್ಷಾದ್ ಖಾನ್ ಅವರು ಏನು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅವರು ಮಂಗಳೂರಿನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಒಂದು ತರಬೇತಿ ಪಡ್ಲತ್ತರ. ಮಂಗಳೂರಿನಲ್ಲಿ MBA ಮುಂದೆ ಉನ್ನತ ಶಿಕ್ಷಣ ಪಡ್ಲಿಕ್ಕೆ ಇವತ್ತು ಇರ್ಷಾದ್ ಖಾನ್ ಅವರು ಬೀದರ್ನಲ್ಲಿ ಒಂದು 20 ದಿವಸದಿಂದ ಅವರು ಬೀದರ್ನಲ್ಲಿ ಇಲ್ಲ, ಅವ್ರು ಬೀದರ್ಗೆ ಬಂದಿಲ್ಲ. ಅಲ್ಲಿ ಮಂಗಳೂರಿನಲ್ಲಿ ಅವರು ಶಿಕ್ಷಣ ಪಡ್ಲತ್ತರ. ಅಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಫೋಟೋಸ್ ಇದಾವೆ, ವಿಡಿಯೋಸ್ ಇದಾವೆ, ಅಲ್ಲೆಲ್ಲ ಪ್ರೂಫ್ ಇದಾವೆ. ಇವರು ಬಿಜೆಪಿ ನಾಯಕರು ಇವತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ಅವರು ರಾಜಕೀಯ ಬೆರೆಸ್ತಿತ್ತು, ರಾಜಕೀಯ ಪ್ರೇರಿತವಾಗಿ ಇವತ್ತೇನು ಭಾಷಣ ಮಾಡತ್ತಾರಲ್ಲ, ಇವಕ್ಕೆ ಯಾರು ಕಿವಿ ಕೊಡಬಾರ್ದು. ವಿದ್ಯಾರ್ಥಿಗಳು ನಾವೆಲ್ಲರೂ ಅಣ್ಣ ತಮ್ಮರಂತೆ. ಕಾಲೇಜಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಅಂದ್ರೆ ದೇವಸ್ಥಾನ ಇದ್ದಂಗೆ ನಮ್ಗ. ಮುಂದಿನ ದಿನದಲ್ಲಿ ಕಾಲೇಜ್ಗಳಲ್ಲಿ ಯಾರೇ ಒಬ್ಬ ವಿದ್ಯಾರ್ಥಿಗಳು ಅಣ್ಣ ತಮ್ಮರಂತೆ ಭಾವಿಸಿ ನಾವೆಲ್ಲ ಶಿಕ್ಷಣ ಪಡೆದು ನಮ್ಮ ತಂದೆ ತಾಯಿಗೆ ಮುಂದಿನ ದಿನದಲ್ಲಿ ನಮ್ಮ ತಂದೆ ತಾಯಿಗೆ ನಮ್ಗೆ ಒಂದು ಕನಸು ಇಟ್ಟಿರ್ತಾರೆ. ನನ್ನ ಮಗ DC ಆಗಲಿ, ನನ್ನ ಮಗ ಪೊಲೀಸ್ ಆಗಲಿ, ನನ್ನ ಮಗ IAS ಆಫೀಸರ್, ನನ್ನ ಮಗ MLA ಆಗಲಿ ಅಂತ ಒಬ್ಬ ಎಲ್ಲ ಪೋಷಕರು ಏನ್ ಮಾಡ್ತಾರೆ, ಎಲ್ಲಾ ಸಮಾಜದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ತಂದೆ ತಾಯಿ ಕನಸಿರ್ತದ ನನ್ನ ಮಗ ಮುಂದಿನ ದೊಡ್ಡ ಡಾಕ್ಟರ್ ಆಗ್ತಾನ, ಇಂಜಿನಿಯರ್ ಆಗ್ತಾನ, ಒಬ್ಬ ಒಳ್ಳೆ ಸಮಾಜ ಸೇವಕ ಆಗ್ತಾನಂತ ಇವತ್ತು ವಿಷ ಬೀಜ ಅಂತ ಕೆಲಸ ಮಾಡತ್ತಾರ. ಇವತ್ತು BJP ಅವರು ಹಾಗೂ ABVPನವರು ಸಂಘಟನೆದವರು. ನನಗೆ ಒಂದೇ ಒಂದು ನನ್ನ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಕಳಕಳಿ ಮಾಡ್ಕೊಳ್ಳತ್ತೀನಿ, ನನ್ನ ಕೈ ಜೋಡಿಸಿ ಕೇಳ್ಕೊತೀನಿ, ನಿಮ್ಮ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಎಲ್ಲರೂ ಗಮನ ಕೊಡಬೇಕು. ಇವತ್ತು ರಾಜಕೀಯ ಪ್ರೇರಿತವಾಗಿ ಇವರು ಏನು ಕಾಲೇಜ್ಗಳಿಗೆ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲಾ ಶಾಲೆ ಕಾಲೇಜುಗಳಿಗೆ ವಿಷ ಬೀಜ ಅಂತ ಕೆಲಸ ಮಾಡತ್ತಾರ. ತಾವೆಲ್ಲರೂ ಇವು ಎಲ್ಲ ಇದಕ್ಕೆ ನಾನು ಖಂಡನೆ ಮಾಡುತ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. सर ABVP के जो टीम है वो आज जो मेमोरेंडम दी, आपकी NISU की टीम क्यों आज मेमोरेंडम नहीं दी? क्या आप स्टूडेंट के सपोर्ट में नहीं है? ಸರ್, ಇವಾಗ ನಾವು NSY ಸಂಘಟನೆ ಆಗಿರ್ಬೋದು, ABP ಸಂಘಟನೆ ಇರ್ಬೋದು, ನಾವೆಲ್ಲ ವಿದ್ಯಾರ್ಥಿ ಸಂಘಟನೆಯರು. ನಾವು ಆಲ್ರೆಡಿ ಪೊಲೀಸ್ ಹಂತದಲ್ಲಿ ಪೊಲೀಸ್ ಇಲಾಖೆದವರಿಗೆ ಮಾತಾಡಿದೀವಿ. ನಾವು ಮಾತಾಡಿದಾಗ GND ಕಾಲೇಜು ಪ್ರಿನ್ಸಿಪಲ್ ಅವ್ರ ಜೊತೆಲೂ ಮಾತಾಡಿದೀವಿ. ಅವ್ರ ಪ್ರಿನ್ಸಿಪಲ್ ಏನು ಹೇಳಿದ್ರು, ನಮ್ಮ ಶಾಲೆಯಲ್ಲಿ ನಮ್ದೊಂದು ಕುಟುಂಬದಪ್ಪ, ನಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿಗಳು ನಮ್ಗೆ ಒಂದು
ಮುಂದಿನ ದೇಶದ ಒಂದು ಭವಿಷ್ಯದ ನಾಯಕರ ಕೇಸು ಪಿಸು ಎಲ್ಲ ಬೇಡ, ನಾವೆಲ್ಲ ಅಣ್ಣ ತಮ್ಮರಪ್ಲೆ ನಾವು ಏನದ ಮ್ಯಾನೇಜ್ಮೆಂಟ್ ಸರಿಪಡಿಸ್ತೀವಿ ಅದಾದ್ಮೇಲೆ ಪೊಲೀಸ್ ಇಲಾಖೆ ಹಂತದಲ್ಲಿ ಆಲ್ರೆಡಿ ನಡೀತಾ ಇದೆ. ಅವ್ರು ಪೊಲೀಸ್ ಇಲಾಖೆ ಅವ್ರು ಕ್ರಮ ಕೈಗೊಳ್ತಾರ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನಾವು ಹಾಳು ಮಾಡೋಕ್ಕೆ ನಾವು ಸೋಚು ಮಾಡಬಾರ್ದು. ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ವಿಷ ಬೀಜ ಬಿತ್ತುವಂತ ಕೆಲಸ ಮಾಡೋದು ಎಲ್ಲ ಕಾಂಪ್ರಮೈಸ್ ಆಗಿ ಮುಂದಿನ ದಿನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಒಂದೇ ತಲೆ ಅಣ್ಣ ತಮ್ಮರಪ್ಲೆ ಶಿಕ್ಷಣ ಪಡಿಬೇಕು, ಮುಂದಿನ ದಿನದಲ್ಲಿ ಈ ದೇಶದ ಒಳ್ಳೆ ಪ್ರಜೆ ಆಗ್ಬೇಕಂತ ಹೇಳಿ ನಾವು ಇವತ್ತು NSU ಸಂಘಟನೆಯಿಂದ ನಿನ್ನೆ ಕರೆ ಮುಖಾಂತರ ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳು ಮಾತಾಡಿದಾಗ, ಅಣ್ಣ ಏನೂ ಆಗಿಲ್ಲ, ಇಲ್ಲೆಲ್ಲ ಕಾಲೇಜಲ್ಲೆಲ್ಲ ಶಿಸ್ತಿದೆ, ಏನೋ ಸಣ್ಣ ಇವೆಂಟ್ಸ್ ಅಲ್ಲಿ ನಾವೆಲ್ಲ ಒಬ್ರೊಬ್ರು ವೈಮೆನ್ಸ್ ಆಗಿತ್ತು ಸಾಂಗ್ ನಲ್ಲಿ, ನಾವು ಮುಂದಿನ ದಿನದಲ್ಲಿ ಎಲ್ಲರೂ ಅಣ್ಣ ತಮ್ಮರಪ್ಲೆ ಕಾಂಪ್ರಮೈಸ್ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ನಮ್ಗೆ ಭಯ. NSUI की ओर से क्या करेंगे सर ये मैटर? NSUI ಇಂದ ನಾನು ಇವತ್ತು ಏನು ಗುರುನಾಥ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಏನು ಇವತ್ತು ಸಂಘಟನೆ ಆಗಿತ್ತು ಆ NSUI ಏನು ನಾವು ಮುಂದಿನ ದಿನದಲ್ಲಿ ಅದು ಖಂಡನಿಸ್ತೀವಿ. ಇವತ್ತು ABP ಸುಳ್ಳು ಆರೋಪ ಮಾಡ್ಲತ್ತಾರ, ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ಏನು ಮುಂದಿನ ದಿನದಲ್ಲಿ ಯಾವುದೇ ಕಾಲೇಜಲ್ಲಿ ಈ ತರ ಘಟನೆ ನಡಿಬಾರ್ದು ಅಂತ ನಾನು ಹೇಳಿ ಇದು ಮಾಡ್ತೀನಿ. ಇವತ್ತು BJP ಯಾಕೆ ವಿಷ ಬೀಜ ಬಿಚ್ಚಲತ್ತಾರ ಕಾಲೇಜ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಂದ್ರೆ, BJP ಅವರು ಇವತ್ತು ಈಶಾನ್ಯ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಅದ. ಈ ಎಲೆಕ್ಷನ್ ಚುನಾವಣೆ ಗಿಮಿಕ್ ಇದು. ಇವತ್ತು ನಮ್ಮ ವಿದ್ಯಾರ್ಥಿ ಮಧ್ಯದಲ್ಲಿ ಇವ್ರು ಯಾಕೆ ಲೀಡರ್ಸ್ಗಳು ಬರಬೇಕು? ನಮ್ಮ NSUI ಕಾರ್ಯಕರ್ತರು ನಮ್ಮ NSUI ಯಾರಾದ್ರೂ ರಾಜಕೀಯ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಏನಾದ್ರೂ ಸಾಕ್ಷಿ ಆಧಾರಗಳವನ? ಇವ್ರು BJP ಬೇಕಂತೆ ನಮ್ಮ ವಿದ್ಯಾರ್ಥಿ ಸಂಘಟನೆ ಬಳಸ್ಕೊಂಡು ಇವತ್ತು ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗೆಲ್ಲ ವಿಷ ಬೀಜ ಅಂತ ಕೆಲಸ ಮಾಡಿ ಇವರೆಲ್ಲ ಶಾಂತಿ ಒಂದು ನಮ್ಮ ಶಾಂತಿ ನಾಡಿನಲ್ಲಿ ಮುಖ್ಯ ಅಂತ ಹಚ್ಚಂತ ಕೆಲಸ ಮಾಡತ್ತಾರ. ಇದೆಲ್ಲ ಪ್ರೇರಿತ ರಾಜಕೀಯ ಪ್ರೇರಣೆಗಾಗಿ ಎಲ್ಲ ಸಂಘಟನೆಗಳು ಇವತ್ತು ABP ಇವತ್ತು ರಾಜಕೀಯ ಪ್ರೇರಿತವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಹಾ, ಇವತ್ತು ಮುಂಬರುವ ದಿನಗಳಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಇದೆ. ಕರ್ನಾಟಕ ರಾಜ್ಯದಂತ ಇವತ್ತು ಎಲೆಕ್ಷನ್ ಅವರು ಇವತ್ತು BJP ಅವರು ಲೋಕಸಭಾ ಚುನಾವಣೆಯಲ್ಲಿ ನಾವು ಸೋಲ್ತೀವಿ ಅಂತ ಒಂದು ಭೀತಿನಲ್ಲಿದ್ದಾರೆ. ಆ ಭೀತಿನಲ್ಲಿ ಇವತ್ತು MLC ಚುನಾವಣೆಯಲ್ಲಿ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಅತ್ಯಂತ ಹೆಚ್ಚು ಮತದಿಂದ ಅವರು ಗೆಲ್ತಾ ಇದ್ದಾರೆ. ಇದರಲ್ಲಿ ವಿಷ ಬೀಜುವಂತ ಕೆಲಸವನ್ನು ಇವತ್ತು ಏನು ABP ಹಾಗೂ RSS ನವರು ಇವತ್ತೇನು ನಮ್ಮ BJP ಏನು BJP ನಗರ ಘಟಕದವರು ಎಲ್ಲರೂ ಸೇರಿ ಇವತ್ತು ವಿದ್ಯಾರ್ಥಿಗಳನ್ನು ಮನಸ್ಸು ಹೊಡೆಯುವಂತ ಕೆಲಸ ಮಾಡತ್ತಾರೆ. ಯಾರೇ ಯುವಕರು ದಯವಿಟ್ಟು ಯಾರು ಇದರಲ್ಲಿ ಪಾಲಿಟಿಕ್ಸ್ ಇನ್ವಾಲ್ವ್ಮೆಂಟ್ ಆಗಬೇಡಿ. ಮುಂದಿನ ದಿನದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ತಂದೆ ತಾಯಿಗೋಸ್ಕರ ನಾವು ಮುಂದಿನ ದಿನದಲ್ಲಿ ನಮ್ಮ ದೇಶ ಕಟ್ಟುವಂತ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಚಿನ್ ಮಲ್ಕಾಪುರ NSUI ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಬೀದರ್.